ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜಗತ್ತಿನ ತೈಲದ ಬಟ್ಲು. ಅಲ್ಲೀಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಮಧ್ಯಪ್ರಾಚ್ಯದ ನೆಲದಲ್ಲಿ ಶುರುವಾಗಿರುವ ಸಂಘರ್ಷ ಅದೆಷ್ಟು ಜನರನ್ನು ಬಲಿ ಪಡೆಯುತ್ತೋ, ಅದೆಷ್ಟು ನೆಲವನ್ನು ಹಾಳುಗೆಡುತ್ತೋ ಯಾರಿಗೂ ಗೊತ್ತಿಲ್ಲ. ಆದರೆ ಅಲ್ಲಿ ನಡೀತಿರೋ ಜಗಳ ಜಾಗತಿಕವಾಗಿ ತೈಲ ಮತ್ತು ಗ್ಯಾಸ್ನ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ತೈಲದ ಬಟ್ಲಲ್ಲೇ ಸಮಸ್ಯೆ ಶುರುವಾಗಿದ್ದು ಅದನ್ನು ನಿವಾರಿಸಿಕೊಳ್ಳುವವರೆಗೆ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ಅಮೆರಿಕ ಆ ಅದ್ಭುತ ಜಾಗವನ್ನ ತನ್ನ ವಶಕ್ಕೆ ಪಡೆಯುವ ಕೆಲಸನ ಆರಂಭ ಮಾಡಿದೆ. ಆದ್ರೆ ಅದು ಮಾತಾಡದಷ್ಟು ಸುಲಭ ಅಲ್ಲ ಅನ್ನೋದು ಅಮೆರಿಕಾಗೆ ಕೂಡ ಗೊತ್ತು. ಹಾಗಾದ್ರೆ ಏನಿದು ತೈಲದ ಬಟ್ಟಲಿನ ಕಥೆ? ಅದನ್ನ ಗೆಲ್ಲೋದಕ್ಕೆ ಅಮೆರಿಕಾಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಲ್ಲಿ ಈಗ ನಡೀತಿರೋ ಸಂಘರ್ಷಗಳು, ಯುದ್ಧಗಳು ಎಲ್ಲ ಕೂಡ ತೈಲಕ್ಕಾಗಿಯೇ ನಡೀತಾ ಇವೆ. ಇತ್ತೀಚೆಗೆ ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷ ಮಡುರೋನ ಎತ್ತಾಕೊಂಡು ಬಂದಿದ್ದರ ಹಿಂದೆ ಕೂಡ ತೈಲದ ಕಾರಣನೇ ಇತ್ತು. ಈಗ ಇರಾನ್ ವಿರುದ್ಧದ ದಾಳಿಯಲ್ಲಿ ಕೂಡ ತೈಲ ಅನ್ನೋದೊಂದು ಕಾರಣ ಆಗ್ತಾ ಇದೆ ಅನ್ನೋದು ಸುಳ್ಳೇನಲ್ಲ. ಹಾಗೆ ಈ ಸಂಘರ್ಷ ಜಾಗತಿಕವಾಗಿ ತೈಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಮಾಡಿದೆ ಅನ್ನೋದು ಕೂಡ ಅಷ್ಟೇ ನಿಜ. ಸೊ ತೈಲ ಅನ್ನೋದು ಈಗ ಅತ್ಯಂತ ಪ್ರಮುಖ ವಿಷಯವಾಗಿ ಮಾರ್ಪಟ್ಟಿದೆ. ಅಷ್ಟೇ ಅಲ್ಲ, ಜಾಗತಿಕ ತೈಲದ ಬಟ್ಟಲಲ್ಲೇ ಈಗ ಸಮಸ್ಯೆ ಉಂಟಾಗಿರೋದು ಜಗತ್ತಿಗೆ ತೈಲ ಮತ್ತು ಗ್ಯಾಸ್ನ ಕೊರತೆಯನ್ನುಂಟು ಮಾಡೋ ಹಾಗೆ ಕಾಣ್ತಾ ಇದೆ. ಅಂದಹಾಗೆ ನಾನು ಆಗಲಿಂದಲೂ ತೈಲದ ಬಟ್ಲು ಅಂತ ಹೇಳ್ತಾ ಇರೋದು ಪರ್ಷಿಯನ್ ಗಲ್ಫ್ನ ಬಗ್ಗೆ. ಗೆಳೆಯರೆ, ನೀವು ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಗ್ಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೇಳಿಸ್ಕೊಳ್ತಾ ಇದ್ದೀರಾ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇರೋದು ಇದೇ ಪರ್ಷಿಯನ್ ಗಲ್ಫ್ ಅಲ್ಲಿ. ಇವತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ತೈಲ ಟ್ಯಾಂಕರ್ಗಳು ಗಲ್ಫ್ ಆಫ್ ಓಮನ್ ವರೆಗೆ ಬರೋದಕ್ಕೆ ಸಾಧ್ಯ ಆಗದೆ ಸಮಸ್ಯೆಗೆ ಸಿಲುಕ್ತಾ ಇವೆ. ಹೀಗಾಗಿ ಜಾಗತಿಕ ತೈಲ ಪೂರೈಕೆಯಲ್ಲಿ ಸಾಕಷ್ಟು ಏರುಪೇರು ಉಂಟಾಗ್ತಾ ಇದೆ. ಇಂಥ ಹೊತ್ತಲ್ಲಿ ಅಮೆರಿಕ ತಾನು ತೈಲ ಹಡಗುಗಳಿಗೆ ಪೈಲಟ್ ಕೊಡೋದಾಗಿ ಹೇಳಿತ್ತು. ಆಗ ಅದನ್ನು ಕೇಳಿ ಜಗತ್ತು ನೆಟ್ಟೆಸರು ಬಿಡ್ತು. ಆದರೆ ಈ ವಿಷಯದಲ್ಲಿ ಅಮೆರಿಕ ಮತ್ತೆ ಹಿಂದೇಟು ಹಾಕಿದ ಕಾರಣ ತೈಲ ಬೆಲೆಯಲ್ಲಿ ಹೆಚ್ಚಳದ ಜೊತೆಗೆ ಕೆಲ ದೇಶಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತಾ ಇವೆ. ಇದಕ್ಕೆಲ್ಲ ಮೂಲವಾಗಿ ಕಾಣ್ತಾ ಇರೋದು ಸ್ಟ್ರೈಟ್ ಆಫ್ ಹಾರ್ಮೋಸ್. ಮತ್ತು ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇರೋದು ಪರ್ಷಿಯನ್ ಗಲ್ಫ್ ಅಲ್ಲಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪರ್ಷಿಯನ್ ಗಲ್ಫ್. ಇದು 2,51,000 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅಂದ್ರೆ ನಮ್ಮ ಕರ್ನಾಟಕಕ್ಕಿಂತಲೂ 1.25 ಪಟ್ಟು ದೊಡ್ಡದಾಗಿರೋ ಸಮುದ್ರ ಇದು. ಇದರ ಅಗಲ ಹೆಚ್ಚು ಅಂದ್ರೆ 340 ಕಿಲೋಮೀಟರ್ಗಳಷ್ಟಿದೆ. ಅಂದ್ರೆ ಇರಾನ್ನ ಕರಾವಳಿಯಲ್ಲಿ ನಿಂತು ಅರಬ್ ಕರಾವಳಿಯವರೆಗೆ ಲೆಕ್ಕ ಹಾಕಿದ್ರೆ ಅದು 340 ಕಿಲೋಮೀಟರ್ಗಳಷ್ಟು ಅಗಲ ಇರಬಹುದು. ಹಾಗೆ ಈ ಪರ್ಷಿಯನ್ ಗಲ್ಫ್ನ ಆಳ ಹೆಚ್ಚು ಅಂದ್ರೆ 90 ಮೀಟರ್ಗಳಷ್ಟಿದ್ದು ಕೆಲ ಕಡೆಗಳಲ್ಲಿ ಇದರ ಆಳ 50 ಮೀಟರ್ಗೆ ಸೀಮಿತ ಕೂಡ ಆಗಿದೆ. ಇನ್ನು ಇದರ ಸುತ್ತ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ಬಹ್ರೈನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಒಮನ್ ದೇಶಗಳಿವೆ. ಇನ್ನು ಈ ಪರ್ಷಿಯನ್ ಗಲ್ಫ್ನ ಉತ್ತರ ಕರಾವಳಿಯಲ್ಲಿ ಇರಾನ್ ಇದೆ. ದಕ್ಷಿಣದಲ್ಲಿ ಸೌದಿ ಅರೇಬಿಯಾ ಹೆಚ್ಚು ಕರಾವಳಿಯನ್ನು ತನ್ನದಾಗಿಸಿಕೊಂಡಿದೆ. ಹೀಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣುವ ಪರ್ಷಿಯನ್ ಗಲ್ಫ್ನ ಅಡಿಯಲ್ಲಿ ದೊಡ್ಡ ತೈಲ ಭಂಡಾರನೇ ಇದೆ. ಸ್ನೇಹಿತರೆ, ಜಗತ್ತಿನ ಒಟ್ಟು ತೈಲ ಭಂಡಾರದಲ್ಲಿ 60% ಈ ಪರ್ಷಿಯನ್ ಗಲ್ಫ್ನ ಅಡಿಯಲ್ಲಿದೆ. ಲಭ್ಯವಿರೋ ಲೆಕ್ಕಾಚಾರಗಳ ಪ್ರಕಾರ ಇಲ್ಲಿ ಒಟ್ಟು 728 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಇದೆಯಂತೆ. ಹಾಗೆಯೇ ಜಾಗತಿಕವಾಗಿ ಸಿಗುವ ನ್ಯಾಚುರಲ್ ಗ್ಯಾಸ್ ಏನಿದೆ ಅದರ ಒಟ್ಟು ಪ್ರಮಾಣದಲ್ಲಿ 40% ಇದೇ ಪರ್ಷಿಯನ್ ಗಲ್ಫಲ್ಲಿ ಸಿಗುತ್ತೆ. ಹೀಗಾಗಿ ಈ ಪರ್ಷಿಯನ್ ಗಲ್ಫನ್ನು ಜಾಗತಿಕ ತೈಲದ ಬಟ್ಟಲು ಅಂತ ಹೇಳೋದ್ರಲ್ಲಿ ತಪ್ಪೇನಾದರೂ ಇದೆಯೇ? ಇನ್ನು ಇಲ್ಲಿ ಯಾಕೆ ಇಷ್ಟೊಂದು ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ನಮಗಿಲ್ಲಿ ಕಾಣೋದು ಈ ಗಲ್ಫ್ನ ಭೌಗೋಳಿಕ ಲಕ್ಷಣ. ಇಲ್ಲಿನ ಟೆಕ್ಟಾನಿಕ್ ಪ್ಲೇಟುಗಳು ಅತಿ ಹೆಚ್ಚು ಆರ್ಗ್ಯಾನಿಕ್ ಮ್ಯಾಟರ್ನಿಂದ ಕೂಡಿವೆ. ಇದರಿಂದ ಈ ಭಾಗದಲ್ಲಿ ಹೆಚ್ಚು ಹೈಡ್ರೋಕಾರ್ಬನ್ ಉತ್ಪತ್ತಿ ಆಗುತ್ತೆ. ಇದು ಪರ್ಷಿಯನ್ ಗಲ್ಫ್ ಅಲ್ಲಿ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಉತ್ಪಾದನೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಈ ಭೂಪ್ರದೇಶ ಎಷ್ಟು ವಿಶೇಷ ಅಂದ್ರೆ ಈ ಪರ್ಷಿಯನ್ ಗಲ್ಫ್ ಅಲ್ಲಿ ಸುಮಾರು 33 ವಿವಿಧ ರೀತಿಯ ತೈಲ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ನೀವಿಲ್ಲೊಂದು ಮ್ಯಾಪ್ ಅನ್ನು ನೋಡ್ತಾ ಇದ್ದೀರಲ್ಲ, ಇದು ಪರ್ಷಿಯನ್ ಗಲ್ಫ್ ಅಲ್ಲಿರುವ ತೈಲ ಮತ್ತು ಗ್ಯಾಸ್ ಫೀಲ್ಡ್ ಅನ್ನ ಚಿತ್ರಣ. ಇದರಲ್ಲಿ ಹಳದಿ ಬಣ್ಣದಲ್ಲಿ ಕಾಣ್ತಾ ಇರೋದು ಗ್ಯಾಸ್ ಫೀಲ್ಡ್. ಸೊ ಕತಾರಲ್ಲಿ ಯಾಕೆ ಅಷ್ಟೊಂದು ಗ್ಯಾಸ್ ಉತ್ಪಾದನೆ ಆಗ್ತಾ ಇದೆ ಅನ್ನೋದು ಈ ಮ್ಯಾಪ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕಪ್ಪು ಬಣ್ಣದ ಚುಕ್ಕೆಗಳಿವೆಯಲ್ಲ, ಇವೆಲ್ಲವೂ ಕೂಡ ಆಯಿಲ್ ಫೀಲ್ಡ್ಸು. ಇನ್ನು ಕೆಂಪು ಚುಕ್ಕಿಗಳು ಕಾಣ್ತಾ ಇವೆಯಲ್ಲ, ಅವು ಈಗ ಆಯಿಲ್ ಫೀಲ್ಡ್ ಅನ್ನ ಹುಡುಕ್ತಾ ಇರೋ ಜಾಗಗಳು. ಸೊ ಪರ್ಷಿಯನ್ ಗಲ್ಫ್ ಅನ್ನೋದು ಫುಲ್ ಆಫ್ ಆಯಿಲ್ ಅಂತಾರಲ್ಲ, ಅಂಥ ಜಾಗ. ಹೀಗಾಗಿನೇ ಈ ಭಾಗದಲ್ಲಿನ ದೇಶಗಳು ತೈಲ ಸಂಪದ್ಭರಿತ ದೇಶಗಳು ಅನ್ನಿಸ್ಕೊಳ್ಳುತ್ತವೆ. ಕುವೈತ್, ಇರಾಕ್, ಇರಾನ್, ಸೌದಿ ಅರೇಬಿಯಾ, UAE, ಬಹ್ರೈನ್ನಂಥ ದೇಶಗಳು ಅತಿ ಹೆಚ್ಚು ತೈಲವನ್ನು ಉತ್ಪಾದನೆ ಮಾಡಿದರೆ
ಕತಾರ್ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಅನ್ನ ಉತ್ಪಾದನೆ ಮಾಡುತ್ತೆ. ಇನ್ನು ಇರಾನ್ ಕೂಡ ಈ ನ್ಯಾಚುರಲ್ ಗ್ಯಾಸ್ ನಲ್ಲಿ ಒಂದಷ್ಟು ಭಾಗವನ್ನು ಹೊಂದಿದ್ದು, ಈ ಭಾಗದಲ್ಲಿನ ಆರ್ಥಿಕತೆಗೆ ಪರ್ಷಿಯನ್ ಗಲ್ಫ್ ಅನ್ನೋದು ತುಂಬಾ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಡ್ತಾ ಇದೆ. ಆದ್ರೆ ಈಗ ಈ ಪರ್ಷಿಯನ್ ಗಲ್ಫ್ ಅಲ್ಲೇ ಸಮಸ್ಯೆ ಉಂಟಾಗಿದ್ದು, ಇರಾನ್ ತೈಲ ಹಡಗುಗಳ ಸಂಚಾರವನ್ನ ಇಲ್ಲಿ ನಿಲ್ಲಿಸಿದೆ. ಇಲ್ಲಿಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ದಾಟಿ ತೈಲ ಹಡಗುಗಳು ಗಲ್ಫ್ ಆಫ್ ಒಮನ್ ಅನ್ನ ಮುಟ್ಟಬೇಕು. ಆ ಬಳಿಕ ಅವು ಅರಬ್ಬಿ ಸಮುದ್ರವನ್ನು ಸೇರಿ ತಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ತಲುಪುತ್ತವೆ. ಆದರೆ ಈಗ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಚ್ಚಿದೆ. ಅಲ್ಲಿ ಸಮುದ್ರದಲ್ಲಿ ಮೈನ್ಸ್ ಅನ್ನ ಹಾಕೋದರ ಮೂಲಕ ಹಡಗುಗಳು ಆ ಕಡೆ ಪಾಸ್ ಆಗದೇ ಇರೋ ಹಾಗೆ ನೋಡ್ಕೊಳ್ತಾ ಇದೆ. ಹೀಗಾಗಿ ಈಗ ಜಾಗತಿಕ ತೈಲ ಅಭಾವ ಸೃಷ್ಟಿಯಾಗಿದೆ. ಸೊ ಇದರಿಂದ ಹೊರಗೆ ಬರಬೇಕು ಅಂದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಷ್ಟೇ ಅಲ್ಲ, ಈ ಇಡೀ ಪರ್ಷಿಯನ್ ಗಲ್ಫ್ ಅನ್ನ ಇರಾನ್ನ ಹಿಡಿತದಿಂದ ತಪ್ಪಿಸಬೇಕು. ಆದರೆ ಅದು ಸುಲಭದ ಮಾತಂತೂ ಅಲ್ಲ. ಇದು ಗೊತ್ತಿರೋದ್ರಿಂದಲೇ ಅಮೆರಿಕ ಜಾಗತಿಕವಾಗಿ ತೈಲ ಕೊರತೆ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಪರ್ಷಿಯನ್ ಗಲ್ಫ್ ಅಲ್ಲಿನ ತೈಲವನ್ನ ಬೇರೆ ಮಾರ್ಗಗಳ ಮೂಲಕ ಜಗತ್ತಿಗೆ ಕೊಡಿಸೋದಿಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತು. ಇಲ್ಲಿಂದ ತೈಲವನ್ನ ಕೆಂಪು ಸಮುದ್ರಕ್ಕೆ ತಗೊಂಡು ಹೋಗಬೇಕಿತ್ತು. ಆ ನಂತರ ಕೆಂಪು ಸಮುದ್ರದ ಮೂಲಕ ಅದನ್ನ ಬೇರೆ ದೇಶಗಳಿಗೆ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ನಿರಂತರ ಯುದ್ಧಗಳು ನಡೀತಿರುವಾಗ ತೈಲವನ್ನ ಪರ್ಷಿಯನ್ ಗಲ್ಫ್ನಿಂದ ಕೆಂಪು ಸಮುದ್ರಕ್ಕೆ ತಗೊಂಡು ಹೋಗೋದು ಕೂಡ ಸುಲಭದ ಕೆಲಸ ಅಲ್ಲ ಅನ್ನೋದು ಅರ್ಥ ಆಯಿತು. ಕತಾರ್, ಕುವೈತ್, ಬಹ್ರೈನ್, ಸೌದಿ ಅರೇಬಿಯಾ, ಇರಾಕ್ನಂಥ ದೇಶಗಳಿಂದ ತೈಲವನ್ನ ಮೆಡಿಟರೇನಿಯನ್ ಅಥವಾ ಕೆಂಪು ಸಮುದ್ರದ ಕಡೆಗೆ ತರಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಶ್ರಮದ ಅಗತ್ಯ ಇರುತ್ತೆ. ಅಲ್ಲಿ ಪೈಪ್ಲೈನ್ಗಳನ್ನು ಹಾಕಬೇಕಾಗುತ್ತೆ. ಆದರೆ ಈಗ ನಡೀತಿರೋ ಯುದ್ಧದ ಹಿನ್ನೆಲೆಯಲ್ಲಿ ಆ ಕೆಲಸ ಸಾಧ್ಯ ಆಗೋ ಹಾಗೆ ಕಾಣ್ತಾ ಇಲ್ಲ. ಸೊ ಜಾಗತಿಕ ತೈಲ ಬಿಕ್ಕಟ್ಟಿಗೆ ಒಂದು ಪರಿಹಾರ ಸಿಗಬೇಕು ಅಂದ್ರೆ ಹಾರ್ಮೋಸ್ ಅನ್ನ ವಶಪಡಿಸ್ಕೋಬೇಕಾಗತ್ತೆ. ಅದಕ್ಕಾಗಿ ಅಮೆರಿಕ ದೊಡ್ಡ ಸಂಘರ್ಷವನ್ನು ನಡೆಸಬೇಕು. ಈಗ ಇರೋದು ಅದೊಂದೇ ದಾರಿ. ಆದರೆ ಇದು ಮಾತನಾಡಿದಷ್ಟು ಸುಲಭ ಅಂತೂ ಅಲ್ಲ. ಯಾಕೆಂದ್ರೆ ಹಾರ್ಮೋಸ್ ಜಲಸಂಧಿಯನ್ನ ಕಂಟ್ರೋಲ್ ಮಾಡ್ತಾ ಇರೋದು IRGC. ಅವರು ಬಂದರ್ ಅಬ್ಬಾಸ್ ಅಲ್ಲಿನ ನಾವೆಲ್ ಫ್ಲೀಟ್ ನಿಂದ ಈ ಜಲಸಂಧಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿನೇ ಸ್ಪೀಡ್ ಬೋಟುಗಳನ್ನ, ಮೈನ್ಸ್ ಅನ್ನ, ರೋಬೋಟಿಕ್ ವಾಟರ್ ಡ್ರೋನ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇರಾನ್ಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದಷ್ಟು ನೆಲದ ಶಕ್ತಿ ಕೂಡ ಇದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್. ಇದರ ಹಿಂಬದಿಯಲ್ಲಿ ಕಾಣೋದೆಲ್ಲ ಇರಾನ್ನ ಭೂಪ್ರದೇಶ. ಅವರು ಕೇವಲ ಬಂದರ್ ಅಬ್ಬಾಸ್ನ ಬಳಿ ನಿಂತೆ ಹಾರ್ಮೋಸ್ ಜಲಸಂಧಿಯನ್ನ ಕಂಟ್ರೋಲ್ ಮಾಡಬೇಕು ಅಂತೇನೂ ಇಲ್ಲ. ಇರಾನ್ನ ಭೂಭಾಗದಲ್ಲಿ ಎಲ್ಲೇ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಇಟ್ಟು ಹಾರಿಸಿದ್ರೂ ಕೂಡ ಪರ್ಷಿಯನ್ ಗಲ್ಫ್ ಅಲ್ಲಿ ಸಾಗುವ ಹಡಗುಗಳಿಗೆ ಅದರಿಂದ ಸಮಸ್ಯೆ ಉಂಟಾಗುತ್ತೆ. ಇಲ್ಲಿ ಕೇವಲ ಬಂದರ್ ಅಬ್ಬಾಸ್ ಮೇಲೆ ಹಿಡಿತವನ್ನ ಸಾಧಿಸುವ ಮೂಲಕ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಅಮೆರಿಕದ ಮಿಸ್ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಸೇರಿ ಹಾರ್ಮೋಸ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತಗೋಬೇಕು ಅಂದ್ರೆ ಈ ಬಂದರ್ ಅಬ್ಬಾಸ್ ಕೌಂಟಿಯನ್ನೇ ಪೂರ್ತಿಯಾಗಿ ತಮ್ಮ ಕೈಗೆ ತಗೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದರ್ ಅಬ್ಬಾಸ್ ಕೌಂಟಿ. ಇದಿಷ್ಟು ಪ್ರದೇಶ ಕೂಡ ಅಮೆರಿಕದ ವಶ ಆದರೆ ಮಾತ್ರ ಹಾರ್ಮೋಸ್ ಮೇಲಿನ ಹಿಡಿತ ಸಂಪೂರ್ಣವಾಗಿ ಅಮೆರಿಕಾಗೆ ಸಿಗುತ್ತೆ. ಇದಕ್ಕಾಗಿ ಅಮೆರಿಕ ಇಲ್ಲಿ ಲ್ಯಾಂಡ್ ಅಟ್ಯಾಕ್ ಅನ್ನು ಕೂಡ ಮಾಡಬೇಕಾಗತ್ತೆ. ಹಾಗೇನಾದ್ರೂ ಆದ್ರೆ ಈ ಇಡೀ ಭೂಪ್ರದೇಶ ಯುದ್ಧಗ್ರಸ್ತ ಆಗತ್ತೆ. ಒಂದು ಜಲಸಂಧಿಗಾಗಿ ಲಕ್ಷಾಂತರ ಮಂದಿ ಯುದ್ಧದ ಬಿಸಿಗೆ ತುತ್ತಾಗಬೇಕಾಗಿ ಬರುತ್ತೆ. ಹಾಗಾದಾಗ ಮಾತ್ರವೇ ಸ್ಟ್ರೈಟ್ ಆಫ್ ಹಾರ್ಮೋಸ್ಗೆ ಮುಕ್ತಿ ಸಿಗೋದು. ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಒಂದು ವೇಳೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಮೆರಿಕದ ವಶ ಆಯ್ತು ಅಂತ ಇಟ್ಕೊಳ್ಳಿ, ಆ ನಂತರ ಇರಾನ್ ಸುಮ್ಮನಿರುತ್ತಾ? ಅದು ಇಡೀ ಪರ್ಷಿಯನ್ ಗಲ್ಫ್ಗೆ ಸಮಸ್ಯೆಯನ್ನು ತಂದೊಡ್ಡೋದಿಲ್ವಾ? ಯಾಕೆಂದ್ರೆ ಇರಾನ್ಗೆ ಇದನ್ನು ಮಾಡೋದು ತುಂಬಾ ಕಷ್ಟದ ಕೆಲಸ ಅಲ್ಲ. ಅವರಿಗೆ ಇಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಡೋದು ಇಲ್ಲಿನ ಭೌಗೋಳಿಕ ಲಕ್ಷಣ. ಗೆಳೆಯರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ದಾಟಿದ ಕೂಡಲೇ ಸಿಗೋದು ಪರ್ಷಿಯನ್ ಗಲ್ಫ್. ಈ ಪರ್ಷಿಯನ್ ಗಲ್ಫ್ ಹೆಚ್ಚು ಅಗಲ ಇಲ್ಲ. ಆದರೆ ಇರಾನ್ನ ಬಳಿಯಲ್ಲಿ 2000 ಕಿಲೋಮೀಟರ್ ವರೆಗೆ ಹೋಗುವ ಶಾಹಿದ್ ಡ್ರೋನುಗಳಿವೆ. ಅವು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿವೆ. ಸೊ ಇಲ್ಲಿ ಪರ್ಷಿಯನ್ ಗಲ್ಫ್ ಅಲ್ಲಿ ತೈಲವನ್ನು ತುಂಬಿಕೊಳ್ಳುವ ಹಡಗುಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಇರಾನ್ ತನ್ನ ಡ್ರೋನುಗಳನ್ನ ಕರಾವಳಿಗಾಗಿ ತರಬೇಕಾದ ಅಗತ್ಯ ಇಲ್ಲ. ಬದಲಾಗಿ ಅವುಗಳನ್ನ ಇರಾನ್ನ ಒಳಗಿಂದಲೇ ಹಾರಿಸಿದ್ರೂ ಕೂಡ ಈ ಭಾಗದಲ್ಲಿನ ತೈಲದ ಹಡಗುಗಳ ಮೇಲೆ ಸುಲಭವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಇರಾನ್ 1500 ಕಿಲೋಮೀಟರ್ನಷ್ಟು ಕರಾವಳಿಯನ್ನ ಈ ಪರ್ಷಿಯನ್ ಗಲ್ಫ್ ಅಲ್ಲಿ ಹೊಂದಿದೆ. ಸೊ ಇಷ್ಟೊಂದು ದೂರದ ಕರಾವಳಿ ಇದ್ದು ಶಕ್ತಿಶಾಲಿ ಮಿಸೈಲು ಮತ್ತು ಡ್ರೋನುಗಳಿದ್ರೆ
ಇರಾನ್ನನ್ನು ತಡೆಯೋರೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಅಮೆರಿಕಕ್ಕೆ ತಲೆನೋವಾಗ್ತಾ ಇರೋದು ಅದೇನೆ. ಹೀಗಾಗಿ ಇಲ್ಲಿ ಅಮೆರಿಕ ಇರಾನ್ನ ವಿರುದ್ಧ ನೆಲದ ಮೂಲಕ ದಾಳಿ ಮಾಡಲೇಬೇಕಾದ ಅನಿವಾರ್ಯತೆಗೆ ಬೀಳ್ತಾ ಇದೆ. ಇಲ್ಲಿ ನೆಲದ ಮೇಲೆ ದಾಳಿ ಮಾಡದೆ ಇರಾನನ್ನು ಬಗ್ಗಿಸೋದು ಕಷ್ಟ. ಹಾಗಲ್ಲದೆ ಇರಾನ್ನ ಆಡಳಿತ ಈ ಬಾರಿ ಕೂಡ ಹಂಗೆ ಉಳ್ಕೊಂಡು ಬಿಡ್ತು ಅಂತ ಇಟ್ಕೊಳ್ಳಿ, ಅದು ಅಮೆರಿಕಾಗೆ ದೊಡ್ಡ ಮುಖಭಂಗ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಇಲ್ಲಿ ಅಮೆರಿಕ ತನ್ನೆಲ್ಲ ಶಕ್ತಿಯನ್ನ ಬಳಕೆ ಮಾಡುವ ಸಾಧ್ಯತೆ ಇದೆ. ಸೊ ಇಲ್ಲೊಂದು ಭಯಾನಕ ಯುದ್ಧ ನಿಶ್ಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ 6 ತಿಂಗಳವರೆಗೆ ಯುದ್ಧ ಮಾಡೋ ಮೂಡಲಿದೆ. ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲುಗಳು ಇಲ್ಲಿ ಇರಾನ್ ಅನ್ನ ಸೋಲಿಸೋದಕ್ಕೆ ಬೇರೆಯದ್ದೇ ಆಟವನ್ನು ಕಟ್ಟಬೇಕಾಗತ್ತೆ. ಇಸ್ರೇಲ್ ಏನೋ ಈ ವಿಷಯದಲ್ಲಿ ಅತ್ಯಂತ ನೈಪುಣ್ಯತೆಯನ್ನು ಹೊಂದಿದೆ. ಇಸ್ರೇಲ್ನ ಪ್ರಧಾನಿ ಈಗಾಗಲೇ ಇರಾನ್ನ ಒಳಗೆ ಒಂದು ಸಂಘರ್ಷ ಶುರುವಾಗುವಂತೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇರಾನ್ಗೆ ಸ್ವಾತಂತ್ರ್ಯವನ್ನು ಪಡೆಯೋ ಸಂದರ್ಭ ಬಂದಿದೆ. ಯಾರೆಲ್ಲ ಇಸ್ಲಾಮಿಕ್ ರೆಜಿಮ್ನ ವಿರುದ್ಧ ಇದ್ದೀರೋ ಅವರೆಲ್ಲ ನಿಮ್ಮ ಸ್ವಾತಂತ್ರ್ಯವನ್ನು ಈಗ ಪಡ್ಕೊಂಡು ಬಿಡಿ, ಇಸ್ಲಾಮಿಕ್ ರೆಜಿಮ್ ವಿರುದ್ಧ ಬೀದಿಗಿಳಿರಿ, ಅಲ್ಲಿ ನಿಮ್ಮ ಶೌರ್ಯ ಪ್ರದರ್ಶನ ಆಗಲಿ ಅಂತೆಲ್ಲ ನೆತನ್ಯಾಹು ಕರೆ ಕೊಡ್ತಾ ಇದ್ದಾರೆ. ಈ ಮಾತಿಗೆ ಉತ್ತರ ಕೊಟ್ಟಿರೋ ಇರಾನ್ನ ಪೊಲೀಸ್ ಮುಖ್ಯಸ್ಥ, ಯಾರಾದರೂ ಸರ್ಕಾರದ ವಿರುದ್ಧ ರೆಜಿಮ್ನ ವಿರುದ್ಧ ಬೀದಿಗಿಳಿದಿದ್ದೇ ಆದ್ರೆ ಅಂಥವರ ವಿರುದ್ಧ, ನಮ್ಮ ಶತ್ರುಗಳ ವಿರುದ್ಧ ನಾವು ಹೇಗೆ ಪ್ರತೀಕಾರಾತ್ಮಕ ಕ್ರಮಗಳನ್ನ ಕೈಗೊಳ್ತೀವೋ ಅದೇ ರೀತಿಯ ಕ್ರಮಗಳನ್ನ ಕೈಗೊಳ್ತೀವಿ, ಅದರಲ್ಲಿ ಯಾವ ಅನುಮಾನನೂ ಬೇಡ ಅಂತ ಹೇಳಿದ್ದಾರೆ. ಇದು ಇರಾನಿನ ಒಳಗೆ ಸಂಘರ್ಷ ಶುರುವಾದರೆ ಆಗಬಹುದಾದ ಅನಾಹುತದ ಸೂಚನೆಯನ್ನ ಕೊಡ್ತಾ ಇದೆ. ಸೊ ಇಷ್ಟೆಲ್ಲ ಸವಾಲುಗಳನ್ನು ಇಟ್ಕೊಂಡು ಅಮೆರಿಕ ಸ್ಟ್ರೈಟ್ ಆಫ್ ಹಾರ್ಮೋಸ್ಗಾಗಿ ಹೇಗೆ ಬಡಿದಾಡುತ್ತೆ ಅನ್ನೋದೇ ಈಗ ಕುತೂಹಲವನ್ನು ಉಂಟು ಮಾಡ್ತಾ ಇರೋ ಪ್ರಶ್ನೆ. ಒಟ್ಟಲ್ಲಿ ಜಾಗತಿಕ ತೈಲದ ಬಟ್ಲು ಇನ್ನಷ್ಟು ದಿನಗಳ ಕಾಲ ದೊಡ್ಡ ಮಟ್ಟದ ಸಂಘರ್ಷವನ್ನು ಎದುರಿಸುತ್ತೆ ಅನ್ನೋದಂತೂ ಸ್ಪಷ್ಟ. ಇದು ಗೆಳೆಯರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ಗಾಗಿ ಅಮೆರಿಕ ನಡೆಸಬಹುದಾದ ಸಂಭಾವ್ಯ ಯುದ್ಧ ಮತ್ತು ಇಲ್ಲಿ ಇರಾನ್ಗೆ ಇರೋ ಶಕ್ತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.